ಸಹಕಾರ ಸಂಘಗಳ ಸದಸ್ಯರಿಗೆ ಸಂಘದ ಕಾರ್ಯನಿರ್ವಹಣೆ ಸಮಸ್ಯೆ ಮತ್ತು ಸಂಘ ನಿರ್ವಹಣೆ ಬಗ್ಗೆ ಮುಕ್ತ ಅವಕಾಶ ಕಲ್ಪಿಸುವುದಕ್ಕಾಗಿ ವಾರ್ಷಿಕ ಸಭೆ ನಡೆಸಲಾಗುತ್ತದೆ. ಇದರಲ್ಲಿ ಸಂಘದ ಷೇರುದಾರರು ಯಾವ ಅಳಲು ಅಂಜಿಕೆ ಇಲ್ಲದೆ ತಮ್ಮ ಅಹವಾಲು ಪ್ರಶ್ನಿಸಬಹುದೆಂದು ಆಜಾದ್ ಅಲ್ಪಸಂಖ್ಯಾತ ಸಹಕಾರ ಸಂಘದ ಅಧ್ಯಕ್ಷ ಜಬ್ಬಾರ್ ಕಲಬುರ್ಗಿ ಹೇಳಿದರು. ಅವರು ಇಂದು ಪಟ್ಟಣದ ಸಂಘದ ಕೇಂದ್ರ ಕಚೇರಿಯಲ್ಲಿ ನಡೆದ 19ನೇ ವಾರ್ಷಿಕ ಸರ್ವಸಾಧಾರಣ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡುತ್ತಿದ್ದರು. ಸಂಘದ 1300ಕ್ಕೂ ಹೆಚ್ಚು ಸದಸ್ಯರೇ ಸಂಘದ ಬೆಳವಣಿಗೆಗೆ ಆಧಾರ ಸ್ತಂಭಗಳಾಗಿದ್ದಾರೆ. ಸಂಘ ಬೆಳೆಯಲು ಆಡಳಿತ ಮಂಡಳಿಯ ಮೇಲೆ ವಿಶ್ವಾಸ ಮತ್ತು ನಂಬಿಕೆ ಇಟ್ಟಿರುವುದಕ್ಕೆ ಸುದೀರ್ಘ 19 ವರ್ಷ ಅವಧಿಯ ಕಳೆಯಲು ಕಾರಣವಾಗಿದೆ. ಜನ ಹೆಮ್ಮೆ ಪಡುವ ರೀತಿ ಕೆಲಸ ಮಾಡಿದ್ದೇವೆ. ಇದೇ ರೀತಿ ಪ್ರೀತಿ, ವಿಶ್ವಾಸ, ನಂಬಿಕೆ ಇಟ್ಟಲ್ಲಿ ಬೃಹತ್ ಪ್ರಮಾಣದಲ್ಲಿ ಆರ್ಥಿಕವಾಗಿ ಜನರಿಗೆ ಅನುಕೂಲ ಕಲ್ಪಿಸುವ ನಿಟ್ಟಿನಲ್ಲಿ ಸಂಘ ಕೆಲಸ ಮಾಡಲಿದೆ ಎಂದರು. 2006ರಲ್ಲಿ ಪ್ರಾರಂಭವಾದ ಆಜಾದ್ ಅಲ್ಪಸಂಖ್ಯಾತ ಸಂಘ 2025ರ ಹೊತ್ತಿಗೆ ಸ್ವಂತ ಕಚೇರಿ ಹೊಂದುವಷ್ಟು ಸದೃಢವಾಗಿದ್ದು ತಾವು ನೋಡಿದ್ದೀರಿ. ಇದು ಇನ್ನಷ್ಟು ಗಟ್ಟಿಗೊಂಡರೆ ದುಡಿಯುವ ವರ್ಗದ ಕೈಗಳಿಗೆ ಸಹಕಾರವಾಗುತ್ತದೆ ಎಂದು ಜಬ್ಬಾರ್ ಕಲಬುರ್ಗಿ ಸ್ಪಷ್ಟಪಡಿಸಿದರು. ಮುಂದುವರೆದು ಮಾತನಾಡಿದ ಅವರು 19 ವರ್ಷಗಳ ಹಿಂದೆ ಈ ಸಂಘ ಕಟ್ಟಲು ಅನೇಕ ಹಿರಿಯರೊಂದಿಗೆ ಚರ್ಚಿಸಿ ಸ್ಥಾಪನೆ ಮಾಡಿದ್ದು ಸಾಕಷ್ಟು ವಿಘ್ನಗಳನ್ನು ಎದುರಿಸಬೇಕಾಗಿ ಬಂತು. ನಮ್ಮ ಮೇಲೆ ನಂಬಿಕೆ, ವಿಶ್ವಾಸವಿಲ್ಲದ ಕಾರಣ ಬಹಳಷ್ಟು ಜನರು ಆರಂಭದಲ್ಲಿ ಸದಸ್ಯತ್ವ ಪಡೆಯಲು ಹಿಂಜರಿಕೆ ಪಟ್ಟಿದ್ದರು. ಈಗ ಭರವಸೆ ಮೂಡಿದೆ. ಹೀಗಾಗಿ ಸದಸ್ಯರು ಹೆಚ್ಚಾಗಿದ್ದಾರೆ, ಹೂಡಿಕೆಯೂ ಹೆಚ್ಚಾಗಿದೆ. ಹೀಗಾಗಿ ಸಂಘವು ಸಾಲಗಳನ್ನು ಹೆಚ್ಚು ಮಾಡಿದೆ. ಸಂಘ ಕಟ್ಟುವುದು ಸುಲಭದ ಮಾತಲ್ಲ ಎಂಬುದನ್ನು ಅರ್ಥ ಮಾಡಿಕೊಂಡಿದ್ದೇವೆ. ನಾವು ಕಷ್ಟಪಟ್ಟಿದ್ದೇವೆ. ನಮ್ಮ ಪ್ರಯತ್ನ ಸಾಕಾರಗೊಂಡಿದ್ದಕ್ಕೆ ಹೆಮ್ಮೆ ಇದೆ ಎಂದರು. ಉಪಾಧ್ಯಕ್ಷ ಮೆಹಬೂಬ್ ಸರ್ಕಾವಸ್ ಮತ್ತು ಇಮಾಮ್ ಕರಡಿ ಮಾತನಾಡಿದರು. ವೇದಿಕೆಯ ಮೇಲೆ ನಿರ್ದೇಶಕರಾದ ಹನುಮಂತ್ ನಡುಮನಿ, ಪರ್ವೇಜ್ ಖಾಜಿ, ಮೊಹಮ್ಮದ್ ಶಬ್ಬೀರ್, ಮೌಲ್ವಿ ಅಲ್ತಾಫ್ ಕಲಬುರ್ಗಿ, ರಜಾಕ್ ರೇಷ್ಮಿ, ರಫೀಕ್ ಬಾವಿನಕಟ್ಟಿ, ಶರಣಪ್ಪ ಹಲ್ಪೇಟಿ, ಕಾನೂನು ಸಲಹೆಗಾರ ಯೂನುಸ್ ಸಂಗಮಕರ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಮೆಹಬೂಬ್ ನಾಯಕ್ ಕಾರ್ಯಕ್ರಮ ನಿರೂಪಿಸಿ ವಂದಿಸಿದರು. ಹುನಗುಂದ ಪಟ್ಟಣದ ಆಜಾದ್ ಅಲ್ಪಸಂಖ್ಯಾತ ಪತ್ತಿನ ಸಹಕಾರಿ ಸಂಘದ 19ನೆಯ ವಾರ್ಷಿಕ ಸಭೆಯು ಈಗ ಮುಕ್ತಾಯಗೊಂಡಿದೆ. ಈ ಒಂದು ಸಂಸ್ಥೆ ಸುಮಾರು 2006-07ರಲ್ಲಿ ಆರಂಭಗೊಂಡು ಸುದೀರ್ಘ 19 ವರ್ಷದ ತನ್ನ ಅಧಿಕಾರ ಅವಧಿಯನ್ನು ಮುಕ್ತಾಯಗೊಳಿಸಿ 19ನೆಯ ಒಂದು ಸರ್ವಸಾಧಾರಣ ಸಭೆಯನ್ನು ಇವತ್ತು ನಡೆಸಿತು. ಈ ಒಂದು ಸಂದರ್ಭದಲ್ಲಿ ನಾನು ಎಲ್ಲ ಬ್ಯಾಂಕಿನ ನಮ್ಮ ಷೇರುದಾರರಿಗೆ ತುಂಬು ಹೃದಯದ ನಮನಗಳನ್ನು ಸಲ್ಲಿಸ್ತೇನೆ. ಯಾಕಂತಂದ್ರೆ ಅವರ ಸಹಕಾರದಿಂದ ಇವತ್ತು ಬ್ಯಾಂಕು ಇಷ್ಟೊಂದು ಎತ್ತರದ ಮಟ್ಟಕ್ಕೆ ಬೆಳೆದು ನಿಂತಿದೆ. 2025ರಲ್ಲಿ ನಮ್ಮ ಬ್ಯಾಂಕು, ನಮ್ಮ ಸಹಕಾರ ಪತ್ತಿನ ಸಹಕಾರಿ ಸಂಘ ಒಂದು ಸ್ವಂತ ಕಟ್ಟಡವನ್ನು ಇವತ್ತು ಖರೀದಿ ಮಾಡಿದೆ. ಮುಂದಿನ ವರ್ಷ ನಮ್ಮದೇ ಸ್ವಂತ ಕಟ್ಟಡದಲ್ಲಿ ಈ ಒಂದು ಸಂಘದ ಕಾರ್ಯಚಟುವಟಿಕೆಗಳು ಆರಂಭಗೊಳ್ತಾ ಇವೆ. ಇದು ಎಲ್ಲ ಒಂದು ಅಭಿವೃದ್ಧಿಯ ಪಥದ ಹೆಜ್ಜೆ ಏನಾದರೂ ಆಗಿದೆ ಅಂತಂದರೆ ನಮ್ಮ ಷೇರುದಾರರ ಒಂದು ಸಹಕಾರದಿಂದ ಅನ್ನುವಂಥ ಮಾತನ್ನು ಇಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಈಗಾಗಲೇ ನಮ್ಮ ಸಂಸ್ಥೆ 8 ಕೋಟಿಯವರೆಗೆ ಸಾಲಗಳನ್ನು ಕೊಟ್ಟಿದೆ. ನಮ್ಮಲ್ಲಿ ಸುಮಾರು 9 ಕೋಟಿಗೂ ಹೆಚ್ಚು ದುಡಿಯುವ ಬಂಡವಾಳ ಇದೆ. 25 ಲಕ್ಷಗಳ ಒಂದು ಷೇರು ಬಂಡವಾಳ ಕೂಡ ಇದೆ. ಈ ಎಲ್ಲ ಹಣದ ಕ್ರೋಢೀಕರಣದಿಂದ ನಮ್ಮ ಒಂದು ಸಂಘ ಎತ್ತರದ ಕಡೆ ಹೆಜ್ಜೆಗಳನ್ನು ಇಡ್ತಾ ಇದೆ. ನಿಮ್ಮೆಲ್ಲರ ಸಹಕಾರ ನಮಗೆ ಇದೇ ರೀತಿಯಾಗಿದ್ದರೆ ಭವಿಷ್ಯದ ದಿನದಲ್ಲಿ ನಾವು ಇಳಕಲ್ ಮತ್ತು ಗುಡೂರು ಗ್ರಾಮಗಳಲ್ಲಿ ನಮ್ಮ ಬ್ರ್ಯಾಂಚುಗಳನ್ನು ಮಾಡುವುದರ ಮೂಲಕ ಇನ್ನೂ ಹೆಚ್ಚಿನ ಒಂದು ಸೇವೆಯನ್ನು ಜನರಿಗಾಗಿ ಮಾಡಲಿಕ್ಕೆ ಸಿದ್ಧರಿದ್ದೇವೆ. ನಿಮ್ಮೆಲ್ಲರ ಸಹಕಾರದಿಂದ ನಾವು ನಮ್ಮ ಈ ಸಹಕಾರ ಕ್ಷೇತ್ರದಲ್ಲಿ ಅತ್ಯಂತ ಮಹತ್ವದ ಹೆಜ್ಜೆಗಳನ್ನು ಇಡುವಂಥದ್ದು ಯೋಜನೆಗಳನ್ನು ಹಾಕ್ಕೊಂಡಿದ್ದೀವಿ. ತಾವೆಲ್ಲರೂ ಕೂಡ ನಮ್ಮ ಮೇಲೆ ವಿಶ್ವಾಸ ಮತ್ತು ನಂಬಿಕೆಯನ್ನು ಇಟ್ಟು ಈ ಆರ್ಥಿಕ ಸಂಸ್ಥೆಯನ್ನು ಇನ್ನೂ ಎತ್ತರಕ್ಕೆ ಬೆಳೆಸಲಿಕ್ಕೆ ಸಹಕಾರ ಮಾಡಬೇಕು ಅಂಥೇಳಿ ತಮ್ಮಲ್ಲಿ ವಿನಂತಿಸ್ತಾ ನನ್ನ
ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು.